ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಮಂಗಳ ಹೊರಡೋದಕ್ಕಾಗಲೇ ರೆಡಿ ಮಾಡ್ಕೋತಿದ್ದೀರಾ? ಹೌದು. ಏನೇ ಮದುವೆ ಮಂಟಪಕ್ಕೆ ಬರ್ತೀಯ ಅನ್ಕೊಂಡ್ರೆ ನ್ಯಾಯವಾಗಿ ಇಲ್ಲಿಗೆ ಬಂದ್ಬಿಟ್ಟಿದೀಯಾ? ಅಲ್ಲಿಂದ ಆದ್ರೆ ನಾನು ಒಬ್ಳೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಅಪ್ಪ ಹೊರಡೋದಕ್ಕೆ ಕಾರ್ ಮಾಡಿದಾರಂತಲ್ಲ, ಅದಕ್ಕೆ ಬಂದೆ. ಕಲ್ಯಾಣ ಮಂಟಪ ನಿಮ್ಮ ಮನೆ ಹತ್ರನೇ ಅಂದ ಸೀನು, ಇಲ್ಲಿಗೆ ಬಂದು ಕಾರಲ್ಲಿ ಹೋಗೋಣ ಅಂತ ಬಂದಿದ್ಯಾ? ಈಗ ಏನಜ್ಜಿ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತಾ? ಇಲ್ಲಿ ಕಷ್ಟ ಆಗ್ತಿದ್ಯಾ? ಏನೋ ಎಲ್ಲಿರುತ್ತೆ ಖುಷಿಯಿಂದ ಹೋಗೋಣ ಅಂತ ಇಲ್ಲಿಗೆ ಬಂದೆ. ನಿನ್ಗಷ್ಟು ಕಷ್ಟ ಆಗ್ತಿದ್ರೆ ಹೇಳು, ನಾನು ಈಗಲೇ ಹೊರಟೋಗ್ತೀನಿ. ಏನೋ ನಾನು ಇಲ್ಲಿಗೆ ಬಂದು ಮಹಾಪರಾಧ ಮಾಡಿದೆ ಅನ್ನೋ ಥರ ಮಾತಾಡ್ತಿದ್ಯಾ. ಹೋಗ್ತೀನಿ ಬಿಡು. ಅಯ್ಯೋ ಕೂತ್ಕೊ ಮಂಗಳ. ಅಜ್ಜಿ ಅವ್ರೇನೋ ಎಲ್ರ ಜೊತೆಗೆ ಇದ್ಕೊಂಡು ಹೋಗೋದಕ್ಕೆ ಬಂದಿದಾರಂತೆ ಬಿಡಿ. ಜೊತೆಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರು ಏನೇನು ಒಡವೆ ಹಾಕ್ಕೊಂಡಿದ್ದಾರೆ, ಇದೆಲ್ಲನೂ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾಳೆ. ಅಲ್ಲ ಕಡ್ಲಸಿದ, ನೀನು ಮಾಡಿ ಸರಿನಾ? ಅವ್ರು ಬಂದು ನೀನು ನೋಡಿ ಪತ್ರಿಕೆ ಕೊಟ್ಟು ಕರೆಯೋಣ ಅಂತ ಬಂದು ಕೂತಿದ್ರೆ ನೀನು ಬಂದವನೇ ಹಂಗೆ ಹೊಂಟೋದಲ್ಲ. ನೀನು ಮಾಡಿ ಸರಿನಾ ಹೇಳ? ನಾನು ಅವತ್ತೇ ಹೇಳಿದ್ದೀನಿ ಅವರಿಂದ ಇಷ್ಟು ಓಟ್ ಐತೆ ಅಂತ. ನೀನು ಅದನ್ನೆಲ್ಲ ಗಮನಕ್ಕೆ ಹಾಕಳ್ದೆ ನೀನು ಹಿಂಗೆ ಮಾಡ್ತಾ ಇದ್ರೆ ಹೆಂಗ್ಲಾಗ್ತಿದೆ ಕೊಡೋದ? ಅಪ್ಪಾಜಿ ನೀವೇನು ಹೇಳಿದ್ರು ಎಲ್ಲ ಮಾಡ್ತೀನಿ, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಆದರೆ ಈ ಇಸದಲ್ಲಿ ಮಾತ್ರ ನನಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ. ಅಲ್ಲ ಮಗ, ಅದು ಅವ ನೀನು ಅಪ್ಪಾಜಿ ಎಲ್ರು ಅವ್ರು ಮಾಡಿರೋ ಅವಮಾನವಾಗಿ ಮರ್ತಿರ್ಬೋದು, ಆದರೆ ಈ ಸಿದ್ದೇಗೌಡ ಮರೆಯೋಕ್ಕಿಲ್ಲ, ಮರೆಯೋದಕ್ಕೆ ಸಾಧ್ಯನೂ ಇಲ್ಲ. ಅಲ್ಲವಾ ನಿನ್ಗೆ ಯಾವುದು ನೆನಪಿಲ್ವಾ? ಅವತ್ತಾದ ನೋವಲ್ಲಿ ನೀನು ಎಷ್ಟು ಹೇಳ್ತಿದ್ಯೆ? ನಿನ್ನ ಮಗಳನ್ನ ನಿನ್ನಿಂದ ಕಿತ್ಕೊಂಡ್ರಂತ ಎಷ್ಟು ಗೋಳಾಡ್ತಿದ್ಯೆ? ನಿನ್ಗೆಲ್ಲ ಮರ್ತೋಯ್ತಾ? ಇಡೀ ಊರೇ ನಮ್ಮ ಅಪ್ಪಾಜಿ ಜವರೇಗೌಡ್ರನ್ನ ಕಂಡ್ರೆ ಗಡಗಡ ಅಂತ ನಡಗೋದು. ಅಂತ ಒಂದು ಮನೆ ಮಗಳು ಯಾವನ್ ಜೊತೆ ಓಡ್ಬಿಟ್ಟೋದ್ರು ಅನ್ನೋ ಮಾತು ಕೇಳಿಸ್ಕೊಳಂಗ್ ಮಾಡಿದ್ರಲ್ಲ, ಅದು ನೀವು ಮರ್ತದ್ರ ಅಪ್ಪಾಜಿ? ಇರೋಳೊಬ್ಳೆ ಅಕ್ಕ, ಅವಳ ಮದ್ವೆ ಅದ್ದೂರಿ ಆಗಾಗ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಲ್ಲ ಈ ಸಿದ್ದೇಗೌಡ. ಅವನ ಆಸೆಗೆ ತಣ್ಣೀರು ಹಚ್ಚಿ ಎಲ್ಲ ಹಾಳು ಮಾಡ್ಬಿಟ್ರು. ನಿನ್ನೆಲ್ಲ ಇದನ್ನ ಮರೆತು ಅವ್ರ ಜೊತೆ ನೆಂಟಸ್ಗೆ ಬೆಳೆಸ್ಬೋದು, ಆದ್ರೆ ಈ ಸಿದ್ದೇಗೌಡ ಮಾತ್ರ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ. ನಾನು ಬದುಕಿರೋ ಗಂಟ ಅವ್ರ ಮುಖದರ್ಶನ ಮಾಡೋಕ್ಕಿಲ್ಲ. ದರ್ಶನ ಏನು, ಅವ್ರ ಮನೆ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ. ಸಿದ್ದು ಸಿದ್ದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.